ಗಣಪತಿ ಬಪ್ಪ. ನಮಸ್ತೆ ವೀಕ್ಷಕರೇ, ಮೊಟ್ಟ ಮೊದಲಾಗಿ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚೌತಿ ಆಚರಣೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೇ ಗಣೇಶನ ವಿಗ್ರಹಗಳು. ಗಣೇಶನ ಪ್ರತಿಮೆಗಳನ್ನು ವಠಾರದಲ್ಲಿ ಕೂರಿಸಿ ವಿಜೃಂಭಣೆಯಿಂದ ಆತನನ್ನು ಪೂಜಿಸಿ ನಂತರ ಎಲ್ಲರೂ ಜೊತೆಯಾಗಿ ಮೆರವಣಿಗೆಯಲ್ಲಿ ಸಾಗಿ ಆ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸುವ ಚಂದವೇ ಬೇರೆ. ಆದರೆ ಈ ವಿಗ್ರಹಗಳು ಎಲ್ಲಿ ತಯಾರಾಗುತ್ತವೆ ಅನ್ನೋದೇನಾದರೂ ನಿಮಗೆ ಗೊತ್ತಾ? ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ಕಳೆದ 95 ವರ್ಷಗಳಿಂದ ಆವೆ ಮಣ್ಣಿನ ವಿಗ್ರಹಗಳನ್ನೇ ತಯಾರಿಸ್ತಾ ಇರೋ ಈ ವಿಶಿಷ್ಟ ಕುಟುಂಬದ ಬಗ್ಗೆ ನೋಡ್ಕೊಂಡು ಬರೋಣ. ನಾನು ಶ್ರವಣ ಉಡುಪ. ಗಣಪತಿ ಬಪ್ಪ. ಗಣಪನ ಹಬ್ಬ ಬಂದರೆ ಮಂಗಳೂರಿನಲ್ಲಿ ಗಣಪತಿಯ ವರ್ಣಮಯ ಲೋಕವೊಂದು ಅನಾವರಣಗೊಳ್ಳುತ್ತದೆ. ಗಣಪತಿ ವಿಗ್ರಹ ತಯಾರಿಕೆಗೆ ಬೇಕಾದ ಆವೆ ಮಣ್ಣನ್ನ ತಿಂಗಳಿಗೆ ಮೊದಲೇ ತಂದು ಹದ ಮಾಡಿ ಅದಕ್ಕೆ ಗಣಪನ ರೂಪ ಕೊಡುವ ಕೆಲಸವನ್ನ ಕಲಾವಿದರು ಆರಂಭ ಮಾಡುತ್ತಾರೆ. ಹಂಚಿನ ಕಾರ್ಖಾನೆಗಳು ಕಾರ್ಯಾಚರಿಸುತ್ತಿದ್ದಾಗ ಆವೆ ಮಣ್ಣು ಸುಲಭದಲ್ಲಿ ಸಿಗುತ್ತಿತ್ತು. ಈಗ ಹಂಚಿನ ಕಾರ್ಖಾನೆಗಳು ಬಂದ್ ಆಗಿವೆ. ಆವೆ ಮಣ್ಣು ಸಂಗ್ರಹವು ದುಬಾರಿಯಾಗಿದೆ. ಸಂಪ್ರದಾಯ ಮತ್ತು ಪರಂಪರೆ ಮೇಳೈಸಿದ ಗಣಪನ ಹಬ್ಬ ಕಲಾವಿದರಿಗೆ ಜೀವನೋಪಾಯದ ಜೊತೆಗೆ ಅವರ ಕಲಾ ಸಾಮರ್ಥ್ಯವನ್ನ ಹೊರತರುವ ಅವಕಾಶವೂ ಹೌದು. ಮಂಗಳೂರಿನಲ್ಲಿ ತಲೆತಲಾಂತರದಿಂದ ಗಣಪತಿ ವಿಗ್ರಹ ನಿರ್ಮಾಣದಲ್ಲಿ ತೊಡಗಿಕೊಂಡ ಮನೆತನಗಳಿವೆ. ಮಂಗಳೂರಿನ ಮಣ್ಣಗುಡಿಯಲ್ಲಿರುವ ಒಂದು ಕುಟುಂಬ ಕಳೆದ 4 ತಲೆಮಾರುಗಳಿಂದ ಗಣಪತಿ ವಿಗ್ರಹ ತಯಾರಿಕೆಯಲ್ಲಿ ತೊಡಗಿಕೊಂಡಿದೆ. ಮಂಗಳೂರಿನ ಗಣಪತಿ ವಿಗ್ರಹಗಳ ಒಂದು ನೋಟ ಇಲ್ಲಿದೆ. मुदाकरात्तमोदकं सदा विमुक्तिसाधकं कलाधरावतंसकं. ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಆರಾಧನೆ ಕೈಗೊಳ್ಳುವ ಗಣಪ ಸಾಮಾನ್ಯವಾಗಿ ದೊಡ್ಡ ಗಾತ್ರದವನು. ಕೆಲವರಿಗೆ ವರ್ಷವೂ ಗಣಪನ ವಿಗ್ರಹ ಒಂದು ಸಾಸಿವೆ ಕಾಳಿನಷ್ಟಾದರೂ ದೊಡ್ಡದಾಗಬೇಕು ಎಂಬ ನಂಬಿಕೆ ಇದೆ. ಅಂತಹವರು ಗಣಪನ ಹಬ್ಬ ಆರಂಭ ಮಾಡುವಾಗ ಸಣ್ಣ ವಿಗ್ರಹ ಇಡುತ್ತಿದ್ರು. ತಲೆಮಾರುಗಳು ಕಳೆದಂತೆ ಆ ವಿಗ್ರಹದ ಗಾತ್ರ ಹೆಚ್ಚಾಗಿದೆ. ಇದಕ್ಕೆ ಕಾರಣ ವಿಗ್ರಹದ ಗಾತ್ರ ಹೆಚ್ಚಿದರೆ ಅದು ವೃದ್ಧಿಯ ಸಂಕೇತ ಎಂಬ ನಂಬಿಕೆ. ಇತ್ತೀಚಿನ ದಿನಗಳಲ್ಲಿ ಪರಿಸರ ಗಣಪತಿಯ ಬಗ್ಗೆ ಕಾಳಜಿ ಹೆಚ್ಚುತ್ತಿದೆ. ಮನೆಗಳ ಬಾವಿಗಳಲ್ಲಿ ಗಣಪನನ್ನ ವಿಸರ್ಜಿಸುವವರು ಬಣ್ಣರಹಿತ ಗಣಪನ ವಿಗ್ರಹಗಳನ್ನು ಕೊಂಡೊಯ್ಯುತ್ತಿದ್ದಾರೆ. ಇಂತಹ ಗಣಪತಿ ವಿಗ್ರಹಗಳಲ್ಲಿ ದೃಷ್ಟಿ ಬಿಡಿಸುವಾಗ ಮಾತ್ರ ಬಣ್ಣಗಳನ್ನು ಬಳಸಲಾಗುತ್ತದೆ. ಉಳಿದಂತೆ ವಿಗ್ರಹದ ಬಣ್ಣ ಮಣ್ಣಿನ ಸಹಜ ಬಣ್ಣವಾಗಿರುತ್ತದೆ. मुदाकरात्तमोदकं सदा विमुक्तिसाधकं कलाधरावतंसकं विलासी लोकरक्षकं. ಕರಾವಳಿಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಅಚ್ಚಿನಲ್ಲಿ ತಯಾರಿಸಿದ ವಿಗ್ರಹಗಳಿಗೆ ಬೇಡಿಕೆ ಬಹಳ ಹೆಚ್ಚು ಇದ್ದ ಕಾಲವೊಂದಿತ್ತು. ಈಗ ಜನರಲ್ಲಿ ಜಾಗೃತಿ ಮೂಡಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಮಾಡಿದ ವಿಗ್ರಹಗಳು ನೋಡಲು ಬಹಳ ಸುಂದರವಾಗಿರುತ್ತದೆ. ಆದರೆ ಅವು ಪರಿಸರಕ್ಕೆ ಮಾರಕ ಎಂಬ ಜನಜಾಗೃತಿಯಿಂದಾಗಿ ಜನ ಈಗ ಅದನ್ನು ಕೊಳ್ಳಲು ಮುಂದೆ ಬರುವುದಿಲ್ಲ. ಇದರಿಂದ ಸಾಂಪ್ರದಾಯಿಕ ಮೂರ್ತಿ ತಯಾರಿಕೆಗೆ ಬೇಡಿಕೆಯೂ ಹೆಚ್ಚಿದೆ. ಕಳೆದ ವರ್ಷ 650 ರೂಪಾಯಿಗೆ ಬಣ್ಣರಹಿತ ಆವೆ ಮಣ್ಣಿನ ಗಣಪನನ್ನ ಮನೆಗೆ ಪೂಜೆಗೆ ಕೊಂಡು ಹೋಗಿದ್ದೆ. ಈ ಸಾರಿ ದರ 950 ಆಗಿದೆ ಎನ್ನುತ್ತಾರೆ ಮನೆಯಲ್ಲಿ ಗಣಪನನ್ನ ಆರಾಧಿಸುವ ಭಕ್ತರೊಬ್ಬರು. ಮಂಗಳೂರು ನಗರದ ಮಣ್ಣಗುಡಿಯಲ್ಲಿರುವ ರಾಮಚಂದ್ರ ರಾವ್, ಮೋಹನ್ ರಾವ್ ಕುಟುಂಬಿಕರು ತಯಾರಿಸುವ ವಿಗ್ರಹಗಳು ದೂರದ ಅಮೆರಿಕವನ್ನ ತಲುಪಿ ಆರಾಧನೆ ಸ್ವೀಕರಿಸುತ್ತವೆ. ವಿಗ್ರಹ 5 ಕಿಲೋಗ್ರಾಂನೊಳಗೆ ಇರಬೇಕು ಎಂಬ ಸಾಗಾಟ ಸಂಬಂಧಿ ನಿಯಮಗಳಿಂದಾಗಿ ಅಮೆರಿಕಕ್ಕೆ ತೆರಳುವ ವಿಗ್ರಹಗಳ ಗಾತ್ರ ಸಣ್ಣದಾಗಿರುತ್ತದೆ.
ಕಳೆದ 95 ವರ್ಷಗಳಿಂದ ಗಣಪತಿ ವಿಗ್ರಹಗಳನ್ನು ತಯಾರಿಸಿಕೊಂಡು ಬರುತ್ತಿರುವ ಈ ಕುಟುಂಬ ಈಗಲೂ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದೆ. ವಿಶೇಷ ಎಂದ್ರೆ ಈ ಕುಟುಂಬದ 4 ತಲೆಮಾರಿನವರು ಗಣಪತಿ ರಚನೆಯಲ್ಲಿ ಸಿದ್ಧಹಸ್ತರು. ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ. ನಿತಾಂತ ಕಾಂತದಂತ ಕಾಂತಿಮಂತ ಕಾಂತಕಾತ್ಮಜಂ ಅಚಿಂತ್ಯ ರೂಪಮಂತಹೀನಮಂತರಾಯ ಕೃಂತನಂ. ಗಣಪತಿ ವಿಗ್ರಹ ರಚನೆ ಆರಂಭ ಮಾಡಿದಾಗ ಗಣಪತಿ ವಿಗ್ರಹಗಳ ಸಂಖ್ಯೆ 40. ಈಗ ಅದು 250ಕ್ಕೆ ಏರಿದೆ. ಇಲ್ಲಿ ನಿರ್ಮಾಣವಾಗುವ ಗಣಪತಿಗಳ ಗಾತ್ರವು ವೈವಿಧ್ಯಮಯವಾಗಿದೆ. ಸಂಘನಿಕೇತನ ಸಹಿತ ವಿವಿಧೆಡೆ ಆರಾಧನೆಗೊಳ್ಳುವ ಸಾರ್ವಜನಿಕ ಗಣೇಶೋತ್ಸವಗಳ ಗಣಪತಿ ರೂಪುಗೊಳ್ಳುವುದು ಇಲ್ಲಿಯೇ. ಬಣ್ಣ ಹಚ್ಚದ ಗಣಪತಿಗೆ ಈಗೀಗ ಬೇಡಿಕೆ ಬರುತ್ತಿದೆ ಎನ್ನುತ್ತಾರೆ ಇಲ್ಲಿಯ ಕಲಾವಿದರು. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಾನು ದಿವಂಗತ ಮೋಹನ್ ರಾಯರ ಕಿರಿಯ ಪುತ್ರ ರಾಮಚಂದ್ರ ರಾವ್ ಅಂತೇಳಿ ವೃತ್ತಿಯಲ್ಲಿ ವಿಜಯ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದು ಈಗ ರಿಟೈರ್ಡ್ ಆಗಿ ಆಡಿಟ್ ಮಾಡ್ತಾ ಇದ್ದೇನೆ. ಈಗ ಸಮಯದಲ್ಲಿ ಗಣಪತಿ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನಮ್ಮ ತಂದೆಯವರು ಮೋಹನ್ ರಾವ್ ಅದನ್ನು 95 ವರ್ಷ ಹಿಂದೆ ಶುರು ಮಾಡಿದಂಥ ಈ ವಿಗ್ರಹದ ಮೂರ್ತಿಯನ್ನು ನಾವೀಗ ಮುಂದುವರಿಸ್ತಾ ಬಂದಿರ್ತೇವೆ. ನಾನು 2ನೇ ತಲೆಮಾರಿನವ. ನನ್ನ ಥರ್ಡ್ ಜನ್ರೇಷನ್ ಅವರು ನನ್ನ ಅಕ್ಕನ ಮಕ್ಕಳಿದ್ದಾರೆ, ಮತ್ತು ಇನ್ನೊಬ್ಬ ಅಣ್ಣನ ಮಕ್ಕಳಿದ್ದಾರೆ, ಅದು 4th ಜನರೇಷನ್. ಅಂತೂ ನಾವು 4 ಜನರೇಷನ್ಗಳು ಈ ಗಣಪತಿಯನ್ನು ಮಾಡ್ತಾ ಬಂದಿದ್ದೇವೆ. ನಮಗೆ ಮೊದಲು 75 ವರ್ಷ ಹಿಂದೆ ನಾವು ಸಾಧಾರಣ ಒಂದು 40 ಗಣಪತಿ ಮಾಡ್ತಾ ಇದ್ವಿ ತಂದೆಯವರು. ಆಮೇಲೆ ಜನರ ಬೇಡಿಕೆ ಜಾಸ್ತಿಯಾಗಿ ಈಗ 245 ಗಣಪತಿ ಮಾಡ್ತಾ ಇದ್ದೇವೆ. ಯಾಕೆ ಸ್ಥಳಾವಕಾಶ ಕಡಿಮೆ ನಮಗೆ, ಹಾಗೆ 245 ದೇವರಿದೆ. ಬರಲಿಕ್ಕೆ ನಾವು 300 ಮಾಡ್ಬೋದು, ಅದು ಸ್ಥಳ ಇಲ್ಲ. ಹಾಗೂ ನಮ್ಮಲ್ಲಿ ಸಾಂಪ್ರದಾಯಿಕ ಗಣಪತಿ ಯಾವುದೊಂದು ಸ್ಟೈಲಲ್ಲಿ ಮಾಡೋದು ಅದಂತಿಲ್ಲ. ನಮ್ಮದೊಂದು ದೇವರ ಪೂಜೆಗೆ ಮಾಡುವಂಥದ್ದು ಗಣಪತಿ. ಮತ್ತು ನಾವೆಲ್ಲ ಕೇವಲ ಆಲ್ ಮಣ್ಣಿಂದ ಮಾಡ್ತಿದ್ವಿ. ಬೇರೆ ಯಾವುದು ನೈಸರ್ಗಿಕ ಅದಕ್ಕೆ ಹಾಳಾಗಬಾರ್ದು ಅಂತೇಳಿ ನಾವೊಂದು ಇಕೋ ಕಲ್ಚರ್ ನಾವು ಫಾಲೋ ಮಾಡ್ತಿದ್ದೆ. ಅದನ್ನು ನಾವು ಹಾಗೆ ಮಾಡ್ತಿದ್ದೆ. ನಮ್ಮಲ್ಲಿ ಆಗೋ ದೇವರಲ್ಲಿ ಹೆಚ್ಚಿನಲ್ಲ ಸಂಘನಿಕೇತನ ದೇವರು. ಇದು 77ನೇ ವರ್ಷದ ಪೂಜೆ. ನಾವು ಸತತ 75 ವರ್ಷ ನಾವು ಮಾಡ್ತಾ ಇದ್ದೇವೆ. 75 ವರ್ಷ ನಾವು ಮಾಡ್ತಾ ಇದ್ದೇವೆ. ಅದು ಚಿಕ್ಕದಿತ್ತು, ಈಗ ದೊಡ್ಡದಾಗಿ ಇನ್ನೂ ದೊಡ್ಡದು ಮಾಡ್ಲಿಕ್ಕೆ ಹಾಕಿ ನಮ್ಮ ಮನೆ ಗಾತ್ರ ತಕ್ಕ ಮಾಡ್ತಾ ಇದ್ದೇವೆ. ಮತ್ತು ಅವ್ರಿಗೆ ಹೊರಲಿಕ್ಕೂ ಕಷ್ಟ ಆಗ್ತದೆ. ಅದೇ ರೀತಿ ಕುಲಶೇಖರ ಸಾರ್ವಜನಿಕ, ಪೊಲೀಸ್ ಲೈನು, ಮುನೀಶ್ವರ ಟೆಂಪಲ್ ನೋಡಿದ್ದಾರೆ, ಹಾಪ್ಕಾಮು, ಮತ್ತು ನಮ್ಮ ಕುದುರೆಮುಖ, ಹಾಗೂ ಹೌಸಿಂಗ್ ಬೋರ್ಡು, ಮತ್ತು MCF, NMPT, ಇದೆಲ್ಲ ಹಾಗೆ ಹೇಳೋದು ತುಂಬ 19 ಸಾರ್ವಜನಿಕ ಗಣಪತಿಗಳು, ಮತ್ತೆಲ್ಲ ಮನೆ ಗಣಪತಿಗಳು. ಸಾಧಾರಣ 9-10 ಇಂಚಿನಿಂದ ಹಿಡಿದು 9 ಇಂಚಿನಿಂದ ಹಿಡಿದು ನಮ್ಮ ಸಾಧಾರಣ 14-15 ಒಂದು 10 ಚಿನ್ನ ಕಿರೀಟಲ್ಲಿ ಇಡುವಾಗ ಒಂದು 12 ಫೀಟ್ ಆಗ್ತದೆ. 14 ಫೀಟ್ ಇದು ದೇವರು ಮಾಡ್ತಾ ಇದ್ದೇವೆ. ನಮಗೆ ಬೇಡಿಕೆ ಜಾಸ್ತಿ ಅಂದರೆ ನಮ್ಮ ಗಣಪತಿಯನ್ನು ಒಂದು ಏನೋ ಮೊದಲಿಂದಲೂ ಸಾಂಪ್ರದಾಯ ಗಣಪತಿ ಎಲ್ಲರಿಗೂ ಹೆಚ್ಚಾಗಿ ಬರ್ತಿದ್ದ ನಮ್ಮಲ್ಲಿ. ಅದರಲ್ಲಿ ಮುಖ್ಯವಾಗಿ ಹೇಳಿದರೆ ಒಂದು ಗಣಪತಿ 27 ವರ್ಷದಿಂದ ಒಂದು ಅಮೆರಿಕಕ್ಕೆ ಹೋಗ್ತಾ ಇದೆ, ಕ್ಯಾಲಿಫೋರ್ನಿಯಲ್ಲಿ. ಈ ವೀನು ಫ್ಯಾಮಿಲಿ ಅಂದರೆ ಸರ್ವೇಕರ್ ಫ್ಯಾಮಿಲಿಯವರು, ಅವರ ಅಕ್ಕಲ್ಲಿರೋದು ಎಲ್ಲ ಸೌತ್ ಕೆನಡಾದವರು, ಇಡೀ ಇಂಡಿಯನ್ಸ್ ಎಲ್ಲ ಸೇರಿಕೊಂಡು ಮಾಡುವಂಥ ಒಂದು ಹಬ್ಬ. ಅದನ್ನು ಹೆಚ್ಚಾಗಿ ಅವಾಗ ಅವರು 11 ಜುಲೈಯಲ್ಲಿ ಕೊಂಡೋಗ್ತಾರೆ. ಯಾರು ಬರುವವ್ರಿಗೆ ಬರ್ತಾರಲ್ಲ ದನಿ ಅವ್ರದ್ದು ಅದು ನೋಡು ಅವ್ರು ಬಂದು ತಗೊಂಡೋಗಿದ್ದಾರೆ. ಅಲ್ಲಿ ಹೋಗುವಾಗ ಒಳ್ಳೆ ಅದಕ್ಕೆ ಅಂದರೆ ಕ್ರಮ ಉಂಟು. ನಮಗೆ ಅವರಿಗೆ ಲೆಕ್ಕೊಂಡು 5 ಕಿಲೋದೊಳಗೆ ಆಗಬೇಕು, ಹಾಗೂ ಗಾತ್ರ 10-1 ಫೀಟ್ನೊಳಗೆ ಆಗಬೇಕು. ಕಾರಣ ಕ್ಯಾಬಿನ್ ಲಗೇಜ್ ಅಂತ, ಅದು ಹೊರಗೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ. ಹೊರಗೆಲ್ಲ ಏನೆಲ್ಲ ಮಾಡ್ತಾರಂತೆ ಅವರೇ ಸ್ವತಃ ಕೊಂಡೋಗಿ ಅಲ್ಲಿ ತಲುಪಿದ ಕೂಡಲೇ ನಮಗೆ ಫೋನ್ ಮಾಡಲಿಕ್ಕೆ ಉಂಟು, ಸರ್ ವಿಗ್ರಹ ಬಂದು ಸೇರ್ತು. ಅದು ನಮಗೆ ಸಂತೋಷ. ಆ ವಿಗ್ರಹ ನಮ್ಮದು ಅಂದರೆ ಯಾವುದು ಅದಾಗದೆ ಒಂದು ಭಿನ್ನ ಆಗದೆ ಹೋಗಿ ಸೇರ್ತಲ್ಲ, ಅದೇ ನಮಗೆ ಸಂತೋಷ. ಆಮೇಲೆ ಚೌತಿ ದಿವಸ ಪೂಜೆ ಮಾಡಿ ಆಮೇಲೆ ಪೂಜೆ ಆದ್ಕೊಂಡು ಹೇಳಿಕೊಂಡು ಎಲ್ಲರಿಗೂ ಅವ್ರ ಅಕ್ಕ ಬಂದು ಒಂದು ವಾರದಲ್ಲಿ ಬಂದು ಹೇಳ್ತಾರೆ, ಚೌತಿಯಲ್ಲಿ ಚಂದದೆಲ್ಲ ಆಯ್ತು. ಆಗ ನಮ್ಗೆ ಸಂತೋಷ, ನಮ್ಮ ದೇವರು ಚಂದಲ್ಲಿ ಒಂದು ಪೂಜೆ ಆಯ್ತಲ್ಲ ಎಲ್ಲ ಎಷ್ಟೋ ಜನಗಳು ನೋಡಿ ಅಂತ. ನಾ ಹೇಳಿದಾಗ ನಮ್ಮ ತಂದೆ ಮೋಹನ್ ರಾವ್ ಅವರು ಈಗ ಇಲ್ಲಿ ಈ ಸ್ಥಳದ ಹೆಸರು ಶ್ರೀ ಗಣೇಶ್ ಅಂತ, ಹರಿದಾಸ್ ಲೈನಲ್ಲೋ ಮಣ್ಣಾಗುಡ್ಡೆಯಲ್ಲಿರುವಂಥ ಮನೆ. ಮೊದಲಿಂದ ಇದೇ ಮನೆ, ಮೊದಲು ನಮ್ಮ ಸಣ್ಣ ಮನೆ ಇತ್ತು. ಆಗ ಗಾತ್ರ ಗಣಪತಿ ಅಂತ ಕಳಿದ್ದಾರೆ 40-50 ಮಾಡ್ತೀವಿ. ಈಗ ಎಲ್ಲ ನಾವೆಲ್ಲ ಸೇರಿಕೊಂಡು ಇಲ್ಲೇ ಮನೆ ದೊಡ್ಡ ಹಾಲ್ ಮಾಡಿ ಎಲ್ಲ ಗಣಪತಿ ಕೂತ್ಕೊಳ್ಳುವಂಥ ಜಾಗಿ ಮಾಡಿದ್ದೇವೆ. समस्तलोकशङ्करं निरस्तदैत्यकुञ्जरं करेतरोदरं वरं वरे भवत्रमक्षरम् कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् नमस्करोमि भास्वरम् मुदाकरात्मोदकं सदा विमुक्ति साधकं कलाधरावतंसकं विलासी लोकरक्षकम्.
ವಿನಾಯಕನನ್ನ ಶಿವನ ಪುತ್ರ ಎನ್ನುವುದಕ್ಕೆ ಬದಲು ಗೌರಿ ಪುತ್ರ ಎನ್ನುವುದೇ ಹೆಚ್ಚು. ಗಣಪತಿ ಚೌತಿಗೆ ಮೊದಲು ಗೌರಿ ಹಬ್ಬ ಆಚರಣೆಯು ಇದಕ್ಕೆ ಒಂದು ಉದಾಹರಣೆ. ಗೌರಿ ಪೂಜೆ ಸಂದರ್ಭದಲ್ಲಿಯೇ ಗಣಪತಿಗೂ ಪೂಜೆ ಸಲ್ಲುತ್ತದೆ. ಶಿವರಾತ್ರಿಗೂ ಗಣೇಶ ಚತುರ್ಥಿಗೂ ಯಾವುದೇ ಸಂಬಂಧ ಇಲ್ಲ. ಇದೇನು ಆಕಸ್ಮಿಕವಲ್ಲ ಎನ್ನುತ್ತಾರೆ ವಿದ್ವಾಂಸರು. ಗಣಪತಿ ಸರ್ವರಿಗೂ ಪ್ರಿಯವಾಗಲು ಕಾರಣವಿದೆ. ಶಾಸನಗಳಲ್ಲಿ ಗಣಪತಿಯನ್ನ ಶಿಲ್ಪಿಗಳು, ಅನಾಮಧೇಯ ಕವಿಗಳು ಬಹಳ ಆತ್ಮೀಯವಾಗಿ ಕಂಡ ಉದಾಹರಣೆಗಳು ದೊರೆಯುತ್ತವೆ. ಇಂತಹ ಒಂದು ಪದ್ಯದಲ್ಲಿ ಶಿವನ ಕುಟುಂಬದ ಕ್ಷಣವೊಂದು ಅದ್ಭುತ ರೀತಿಯಲ್ಲಿ ಸೆರೆ ಹಿಡಿಯಲ್ಪಟ್ಟಿದೆ. ಶಿವನ ಶಿರದ ಮೇಲೆ ಬಾಲಚಂದ್ರ ಹೊಳೆಯುತ್ತಿದ್ದಾನೆ. ಬಾಲಗಣಪತಿಗೆ ಅದು ತನ್ನ ಇನ್ನೊಂದು ಕೊಂಬಿನಂತೆ ಕಂಡಿತು. ತಂದೆಯ ತೊಡೆಯೇರಿ ಮೆಟ್ಟಿಂಗಾಲಿನಲ್ಲಿ ನಿಂತು ತಂದೆ ತನ್ನ ಕೊಂಬನ್ನ ಅಪಹರಿಸಿದ್ದಾನೆ ಎಂದು ಆರೋಪ ಬೇರೆ ಮಾಡುತ್ತಾನೆ ಗಣಪತಿ. ತಾಯಿ ಪಾರ್ವತಿ ಇದನ್ನು ನೋಡಿ ನಗುತ್ತಿರುತ್ತಾಳೆ. ಇಂತಹ ಸುಂದರ ನಿರೂಪಣೆಗಳೇ ಗಣಪತಿಯನ್ನ ಜನಮಾನಸದ ಜನಪ್ರಿಯ ದೇವತೆಯನ್ನಾಗಿ ಮಾಡಿರಲೂಬಹುದು. ಗಣಪತಿ ಎಂದು ಭಾರತದ ರಾಷ್ಟ್ರೀಯ ದೇವತೆ. ಸಾರ್ವಜನಿಕ ಗಣೇಶೋತ್ಸವಗಳನ್ನು ಬಾಲಗಂಗಾಧರ ತಿಲಕರು ಪ್ರಚುರಪಡಿಸಿದಾಗ ಅದಕ್ಕೆ ಹೊಸ ಅರ್ಥವೂ ಸೇರಿತು. ಇಂದು ಅಂದಿನ ಅರ್ಥ ಇಲ್ಲದಿದ್ರೂ ಸಾರ್ವಜನಿಕ ಸಾಂಸ್ಕೃತಿಕ ವೇದಿಕೆಯಾಗಿದೆ ಎಂಬುದಂತೂ ಸತ್ಯ. ಸಂಸ್ಕೃತ ಕವಿಗಳು ಗಣಪತಿಗೆ ಲಂಬೋದರ ಎಂದು ಹೆಸರಿಟ್ಟರೆ ತುಳುವರು ಬೊಡ್ಡಜ್ಜ ಎಂದು ಹೆಸರಿಟ್ಟರು ಎನ್ನುತ್ತಾರೆ ವೆಂಕಟರಾಜ ಪುಣಿಂಚಿತ್ತಾಯರು ತಮ್ಮ ಲೇಖನವೊಂದರಲ್ಲಿ. ತುಳು ಜನಪದರು ಗಣಪತಿಯನ್ನ ಬಾಮಕುಮಾರ ಎಂದು ಕರೆದಿದ್ದಾರೆ. ಇಂತಹ ಗಣಪತಿ ತುಳುನಾಡಿನಲ್ಲಿ ಇಂದು ಪೂಜೆ ಸ್ವೀಕರಿಸುತ್ತಿದ್ದಾನೆ. ಗಣಪತಿಯ ಆರಾಧನೆ ಕಲೆಯನ್ನ ಪೋಷಿಸುತ್ತಿದೆ. समस्तलोकशङ्करं निरस्तदैत्यकुञ्जरं करेतरोदरं वरं वरे भवत्रमक्षरम् कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् नमस्करोमि भास्वरम् मुदाकरात्मोदकं सदा विमुक्ति साधकं कलाधरावतंसकं विलासि लोकरक्षकम्. ಇವತ್ತಿನ ದಿನದಲ್ಲಿ ಪರಿಸರ ಸ್ನೇಹಿ ಗಣಪನ ವಿಗ್ರಹಗಳ ಮಹತ್ವ ಜನಮಾನಸದಲ್ಲಿ ಗಣೇಶನ ಕೃಪೆಯಿಂದ ಅರ್ಥವಾಗಿದೆ. ಗಣೇಶನ ಆಶಯವು ಅದೇ ಆಗಿತ್ತು. ಕೇವಲ ನಾವು ಮಾಡುವ ಸಕಾರ್ಯಗಳಿಗೆ ಮಾತ್ರವಲ್ಲ, ಅದನ್ನು ಆಧರಿಸುವ ಪ್ರಕೃತಿಗೂ ಯಾವುದೇ ವಿಘ್ನ ಬರದಂತೆ ಆಚರಣೆ ಮಾಡಿದಾಗ ಗಣೇಶ ಸಂತೃಪ್ತನಾಗುತ್ತಾನೆ ಅನ್ನೋದನ್ನು ಆತನ ತತ್ವಗಳ ಮೂಲಕ ತಿಳಿಯಬಹುದು. ಇದಕ್ಕೆ ಪೂರಕವಾಗಿ ಪೀಳಿಗೆಗಳಿಂದ ಪರಿಸರ ಸ್ನೇಹಿ ಗಣಪನ ವಿಗ್ರಹಗಳನ್ನು ಮಾಡುತ್ತಾ ಬರುತ್ತಿರುವ ಮೋಹನ್ ರಾವ್ ಕುಟುಂಬದ ಕೆಲಸ ಮುಂಬರುವ ತಲೆಮಾರಿನಲ್ಲೂ ಮುಂದುವರಿಲಿ ಅನ್ನುವ ಆಶಯದ ಜೊತೆಗೆ ಇಂಥ ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ಗಣಪತಿ ಬಪ್ಪ